ಮುಂದಿನ ಭಾಗದಲ್ಲಿ ಪಾಪ ಸುಮಿತ್ರನಿಗೆ ಈ ಅತ್ಕೇನಾದ್ನೇ ಇಬ್ರು ಸುಧಾರಿಸಿ ಸಾಕಾಗಿರುತ್ತೆ. ಇಬ್ಬರಿಗೂ ಎಷ್ಟೇ ಬೈದ್ ಬುದ್ಧಿ ಹೇಳಿದ್ರು ಅರ್ಥನೇ ಆಗದೆ ಚಿಕ್ಕ ಪುಟ್ಟ ವಿಷಯಕ್ಕೂ ಜಗಳ ಆಡ್ತಿರ್ತಾರೆ. ಅವರಿಬ್ರಿಗೊಂಥರ ಮಕ್ಕಳ ಬುದ್ಧಿ. ಹಾಗಾಗಿ ಇಬ್ರು ಒಬ್ರನ್ನೊಬ್ರು ರೇಗಿಸ್ತಾನೆ ಇರ್ತಾರೆ. ಅರೆ, ಇದೇನೇ ಇದು ಸುಮಾ, ನಿನ್ ರೂಮ್ ಬಿಟ್ಟು ಅಣ್ಣನ ರೂಮಿಗೆ ಬಂದು ಕೂತ್ಕೊಂಡಿದ್ಯಾ? ಹೌದಮ್ಮ, ಇವತ್ತು ನಾನು ಅಣ್ಣನ ಜೊತೆನೆ ಮಲಗ್ತೀನಿ, ಅದಕ್ಕೆ ಇಲ್ಲಿಗೆ ಬಂದೆ. ಏನು, ನನ್ನ ಗಂಡನ ಜೊತೆನಾ? ನೋಡು ಸುಮಾ, ಇದು ನನ್ನ ರೂಮು. ನೀನು ಸುಮ್ಮನೆ ನಿನ್ನ ರೂಮಿಗೆ ಹೋಗಿ ಮಲ್ಕೋ. ನನ್ನ ಗಂಡನ ಜೊತೆ ನಾನು ಮಲಗ್ತೀನಿ. ಮೊದಲು ಹೋಗಿಲ್ಲಿಂದ. ಹೌದು ಕಣೆ ಸುಮಾ, ಅವಳ ಗಂಡನ ಜೊತೆ ಅವಳು ಮಲಗಲಿ, ನೀನು ಬಾ ನನ್ನ ಜೊತೆ. ಏ ಸಾಕು, ಸುಮ್ಮನೆ ಇರಮ್ಮ. ಇವಳೇನು ನನ್ನ ಅಣ್ಣನ ಜೊತೆ ಮಲಗೋದು? ಅಲ್ಲ, ನಾನೇನು ಇವಳು ಅಣ್ಣನ ಜೊತೆ ಮಲಗ್ತೀನ? ಇಲ್ಲ ತಾನೇ, ಇವಳು ಅಣ್ಣನ ಜೊತೆ ಮಲಗಬಾರ್ದು. ಅಯ್ಯೋ, ನೀನು ಹೋಗಿ ಮಲ್ಕೋ, ಯಾರೇ ಬೇಡ ಅಂದರು. ಆದರೆ ಅವನೇ ನಿನ್ನ ಜೊತೆ ಮಲಗಲ್ಲ. ಮರಿ ರಾಕ್ಷಸಿ ಥರ ಆಡ್ತೀಯಲ್ಲ, ಅದಕ್ಕೆ. ಹೌದಲ್ವಾ ಅತ್ತೆ? ನೋಡಿದ್ಯಾ ಅಮ್ಮ, ಇವಳಿಗೆ ಎಷ್ಟು ದಿಮಾಕಿದೆ ಅಂತ ಹೇಗೆ ಹೇಳ್ತಿದ್ದಾಳೆ ನೋಡು. ಇವಾಗಿಬ್ರು ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀರಾ? ಸುಮಾ, ನೀನು ಬಾ, ಸುಮ್ಮನೆ ನಿನ್ನ ರೂಮಲ್ಲಿ ಮಲ್ಕೋ. ಆಗಲ್ಲ ಅಮ್ಮ, ನಾನು ಇವತ್ತು ನನ್ನ ಅಣ್ಣನ ಜೊತೆನೇ ಮಲಗ್ತೀನಿ. ನೀನು ನಿನ್ನ ಸೊಸೆನ ಕರ್ಕೊಂಡೋಗು. ನಾನು ಎಲ್ಲಿಗೂ ಬರಲ್ಲ ಅತ್ತೆ, ನಾನು ಇಲ್ಲೇ ಮಲಗ್ತೀನಿ. ಅವಳನ್ನೇ ಬೇಕಾದರೆ ಕರ್ಕೊಂಡೋಗಿ ನೀವು. ಅದಕ್ಕೇನಾದ್ನೇ ಇಬ್ರು ಮಲಗೋ ವಿಷಯಕ್ಕೆ ಕಿತ್ತಾಡ್ತಾ ಇರ್ತಾರೆ. ಸುಮಾ ತನ್ನ ಅಣ್ಣನ ಜೊತೆ ಮಲಗ್ತೀನಿ ಅಂತ, ಕಾವ್ಯ ನನ್ನ ಗಂಡನ ಜೊತೆ ಮಲಗ್ತೀನಿ ಅಂತ. ಇವರಿಬ್ರು ಜಗಳನ ಸುಮಿತ್ರಾ ಬಿಡಿಸಿ ಸಾಕಾಗಿರತ್ತೆ. ಅಷ್ಟರಲ್ಲಿ ಸುಮಿತ್ರನ ಮಗ ಫೋನ್ ಮಾಡ್ತಾರೆ. ಹೆಲೋ ಅಮ್ಮ, ನಾನು ಇವತ್ತು ಮನೆಗೆ ಬರಲ್ಲ, ಫ್ರೆಂಡ್ ಮನೆಗೆ ಹೋಗ್ತೀನಿ. ಕಾವ್ಯ ಒಬ್ಬಳೇ ಮಲ್ಗೋಕೆ ತುಂಬ ಹೆದರ್ತಾಳೆ. ಸುಮಾ ಮತ್ತು ಕಾವ್ಯನ ಒಟ್ಟಿಗೆ ಮಲ್ಕೊಳ್ಳೋಕೆ ಹೇಳಮ್ಮ. ಹೇಳಿದ್ ಕೇಳಿಸ್ತು ತಾನೆ? ಅವನ ಮನೆಗೆ ಬರಲ್ವಂತೆ. ನೀವಿಬ್ರೇ ತೆಪ್ಪಗೆ ಬಿದ್ಕೊಳ್ಳಿ. ಎಲ್ಲಾದರೂ ಮತ್ತೆ ಜಗಳ ಮಾಡ್ಕೊಂಡಿದ್ದು ಕೇಳಿಸಿದ್ರೆ ಕೋಲ್ ತಗೊಂಡು ಬರ್ತೀನಿ. ಇಬ್ಬರಿಗೂ ಸರಿಯಾಗಿ 4 ಹಾಕ್ತೀನಿ. ಇನ್ನೇನು ಮಾಡೋಕ್ಕಾಗುತ್ತೆ? ಜಗಳ ಆಡಿದ್ದೆಲ್ಲ ವೇಸ್ಟ್ ಆಯಿತು ಅಂತ ಅದಕ್ಕೇನಾದ್ನೇ ಇಬ್ರು ತೆಪ್ಪಗೆ ಬಿದ್ಕೋತಾರೆ. ಹೀಗೆ ಒಂದು ಸ್ವಲ್ಪ ದಿನ ಹೇಗೋ ಕಳೆಯುತ್ತೆ. ಅದಕ್ಕೇನಾದ್ನೇ ಇಬ್ರು ಮನೇಲಿ ಒಟ್ಟಿಗೆ ಇದ್ರೆ ದಿನಾಲೂ ಜಗಳ ಮಾಡಿಕೊಂಡು ವೈರತ್ವ ಎಲ್ಲಾದರೂ ಶುರುವಾಗತ್ತೆ ಅಂತ ಸುಮಿತ್ರಾ ತನ್ನ ಅಣ್ಣನ ಮಗನ ಜೊತೆ ಸುಮನ್ ಮದುವೆ ಮಾಡೋಕೆ ಪ್ರಸ್ತಾಪ ಮಾಡ್ತಾಳೆ. ನೋಡು ಸುಮಿತ್ರಾ, ಸುಮಾ ನನ್ನ ಮನೆ ಸೊಸೆ ಆದರೆ ನನಗಂತೂ ತುಂಬ ಖುಷಿಯಾಗುತ್ತೆ ಕಣೆ. ಅವಳನ್ನ ಚಿಕ್ಕಲ್ಲಿಂದನೂ ನೋಡ್ಕೊಂಡು ಬಂದಿದ್ದೀನಿ. ನಾನೇ ಸಾಕಿ ಬೆಳೆಸಿದ ಹುಡುಗಿ ನಮ್ಮನೆ ಸೊಸೆ ಆಗ್ತಾಳೆ ಅಂದರೆ ಯಾರಿಗೆ ಖುಷಿ ಆಗಲ್ಲ ಹೇಳು? ಹೌದಮ್ಮ ಸುಮಿತ್ರಾ, ನನಗೂ ಈ ಮದುವೆಗೆ ಯಾವುದೇ ರೀತಿ ಅಭ್ಯಂತರ ಇಲ್ಲ. ನನಗಂತೂ ಮದುವೆಗೆ ಒಪ್ಪಿಗೆ ಇದೆ, ಆದರೆ ನನಗೆ ಒಪ್ಪಿಗೆ ಇಲ್ಲ. ಯಾಕೋ ಮಗನೇ ಹೀಗೆ ಹೇಳ್ತಿದ್ಯಾ? ಯಾಕೋ ನಿನಗೆ ಅವಳಿಗೆ ಒಪ್ಪಿಗೆ ಇಲ್ಲ? ನನ್ನ ಸೊಸೆಗೆ ಏನೋ ಕಡಿಮೆ ಆಗಿದೆ, ಯಾಕೆ ಈ ಥರ ಹೇಳ್ತಾ ಇದೆಯಾ? ಅಮ್ಮ, ಏನೂ ಕಡಿಮೆ ಆಗಿಲ್ಲ, ಆದರೆ ನನಗೂ ಇಷ್ಟ ಆಗಬೇಕು ತಾನೇ. ನಿಮಗೆಲ್ಲ ಇಷ್ಟ ಆದರೆ ಸಾಕ ಹೇಳಿ. ನನಗೆ ಈ ಮದುವೆ ಇಷ್ಟ ಆಗೋದು ಬೇಡವಾ? ಅಯ್ಯೋ, ಏನೋ ದಿನೇಶ್ ಹೀಗೆ ಮಾತಾಡ್ತಾ ಇದೆಯಾ? ನನ್ನ ಮಗಳು ನಿನ್ನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾಳೆ ಕಣೋ. ಮದುವೆ ಅಂತ ಆದರೆ ಬಾವನ್ನೇ ಮದುವೆ ಆಗೋದು ಅಂತ ಕೂತಿದ್ದಾಳೆ. ನಿಜ ಅತ್ತೆ, ಆದರೆ ನನಗೂ ನಿಮ್ಮ ಮಗಳು ಇಷ್ಟ ಆಗಬೇಕಲ್ವಾ? ಆದರೆ ಯಾವತ್ತೂ ನನಗೆ ಸುಮಾ ನನ್ನ ಇಷ್ಟನೇ ಆಗಿಲ್ಲ. ನನಗೆ ಅವಳ ಮೇಲೆ ಅಂಥವು ಯಾವ ಭಾವನೆನೂ ಇಲ್ಲ. ಹಾಗಿರುವಾಗ ಅವಳನ್ನ ಮದುವೆ ಆಗಿ ಹೇಗೆ ಹೆಂಡ್ತಿ ಅಂತ ಒಪ್ಕೊಂಡ್ಲಿ? ಯಾಕೋ ಹೀಗೆಲ್ಲ ಮಾತಾಡ್ತಾ ಇದೆಯಾ? ಯಾರನ್ನಾದ್ರೂ ಪ್ರೀತಿಸ್ತಿದ್ಯೇನೋ? ಪಾಪ ಕಣೋ, ನನ್ನ ಸೊಸೆ ಬಾವ ಅಂತ ನಿನ್ನ ಮೇಲೆ ಜೀವನೇ ಇಟ್ಕೊಂಡಿದ್ದಾಳೆ. ಹೌದು ಕಣೋ, ನನ್ನ ಮಗಳಿಗೆ ನೀನಂದ್ರೆ ತುಂಬಾನೇ ಇಷ್ಟ. ಆದರೆ ನೀನು ಯಾಕೋ ಹೀಗೆ ಹೇಳ್ತಿದ್ಯಾ? ಅತ್ತೆ, ಅದು ಹಾಗಲ್ಲ. ನಾನು ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ಅದಲ್ಲ ಕಣೋ ನಾನು ಹೇಳೋದು. ಅಮ್ಮ ಹೋಗ್ಲಿ ಬಿಡಮ್ಮ, ಯಾಕೆ ಒತ್ತಾಯ ಮಾಡ್ತೀಯಾ? ನಿನ್ನ ಅಳಿಯನಿಗೆ ಯಾರು ಇಷ್ಟ ಆಗ್ತಾರೋ ಅವ್ರನ್ನೇ ಮದುವೆ ಆಗಲಿ. ಅವನ ಹತ್ರ ನೀವೆಲ್ಲ ನನಗೋಸ್ಕರ ಬೇಡಬೇಡಿ. ನನಗೇನು ಇವನು ಇಲ್ದಿದ್ರೆ ಬೇರೆ ಪ್ರಪಂಚನೇ ಇಲ್ಲ ಅಂತೇನಿಲ್ಲ. ಬೇರೆ ಯಾರಾದರೂ ಹುಡುಗರು ಸಿಗ್ತಾರೆ, ಅವ್ರನ್ನೇ ಮದುವೆ ಆಗ್ತೀನಿ. ಸುಮಾ ಭಾವನ್ನೇ ಮದುವೆ ಆಗಬೇಕು ಅಂತ ಚಿಕ್ಕಲ್ಲಿಂದನೂ ತುಂಬಾ ಕನಸು ಕಟ್ಕೊಂಡಿರ್ತಾಳೆ. ಆದರೆ ಭಾವನ ಮಾತು ಕೇಳಿ ಸುಮಾ ತುಂಬ ನೊಂದ್ಕೊಳ್ತಾಳೆ. ಆದರೆ ಅವನ ಮೇಲಿನ ಕೋಪಕ್ಕೆ ಬೇರೆ ಮದುವೆ ಆಗ್ತೀನಿ ಅಂತ ಹೇಳ್ತಾಳೆ. ಆದರೆ ಪಾಪ ತನ್ನ ಅಳಿಯ ಆಡಿದ ಮಾತಿಂದ ಸುಮಿತ್ರಾ ತುಂಬ ಅಂದರೆ ತುಂಬ ಕೂಗೋಗ್ತಾಳೆ. ಇವಾಗ ನಿನಗೆ ಖುಷಿಯಾಗಿರ್ಬೇಕಲ್ವಾ? ಹೀಗೆ ಆಗಲಿ ಅಂತ ಯಾವಾಗಲೂ ದೇವ್ರ ಹತ್ರ ಬೇಡ್ಕೋತಿದ್ದೆ ಅನ್ಸುತ್ತೆ. ಅದಕ್ಕೆ ಅಂತೂ ದೇವ್ರು ನಿನಗೆ ಫಲ ಕೊಟ್ಟ. ಸುಮಾ ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೆಯಾ? ನಾನೇನು ನಿನಗೆ ನನ್ನ ಅಣ್ಣನ ಮದುವೆ ಆಗೋದು ಬೇಡ ಅಂತ ಹೇಳಿದ್ನೇನೆ? ಯಾವತ್ತಾದರೂ ಹೇಳಿದಿನ ಹಾಗೆ? ನಾನೇನೋ ಮಾಡಿರೋ ಥರ ಹೇಳ್ತಿದ್ಯಾ? ಸುಮಾ ಅವನಿಗೆ ಇಷ್ಟ ಇಲ್ಲದೆ ಇರುವಾಗ ನಾನಾದರೂ ಏನು ಮಾಡಲೆ? ನಿನಗೂ ಅದೇ ತಾನೇ ಬೇಕಾಗಿದ್ದು. ಇವಾಗ ಖುಷಿಯಾಗಿರತ್ತೆ. ಮೊದಲಿಂದನೂ ನನಗಿಷ್ಟ ಆಗಿರೋದು ಏನೂ ಬಿಡ್ತಿರ್ಲಿಲ್ಲ, ಎಲ್ಲ ಕಿತ್ಕೊಳ್ತಿದ್ದೆ.
ನನಗೆ ರೇಗಿಸಿ ಜಗಳ ಮಾಡ್ತಿಲ್ಲ ಅಂದರೆ ನಿನಗೆ ಸಮಾಧಾನನೇ ಆಗ್ತಿರ್ಲಿಲ್ಲ. ಇವಾಗ ಸಮಾಧಾನ ಆಗಿರುತ್ತೆ, ನನಗೂ ಗೊತ್ತು. ಸುಮಾ, ನೀನು ಏನೇನೋ ಯೋಚನೆ ಮಾಡ್ತಾ ಇದೀಯ ಕಣೆ. ಕಾವ್ಯ ಮತ್ತೆ ಸುಮಾ ಚೂರೇ ಚೂರು ಜಗಳ ಮಾಡಿದ್ರು ಬಂದು ಬೈತಾ ಇದ್ದಿದ್ದು ಸುಮಿತ್ರಾ ಇವತ್ತು ಮಕ್ಕಳು ಎಷ್ಟೇ ಜಗಳ ಮಾಡ್ಕೊಂಡ್ರು ಏನು ಮಾತಾಡದೆ ಅಲ್ಲೇ ಕೂತಿರ್ತಾಳೆ. ಹೀಗೆ ಸ್ವಲ್ಪ ದಿನ ಕಳೆಯುತ್ತೆ. ಸುಮಿತ್ರಾ ಕೆಲವೊಂದು ವಿಷಯಗಳನ್ನ ತುಂಬಾ ಮನಸ್ಸಿಗೆ ತಗೊಂಡಿರ್ತಾಳೆ. ಇದರಿಂದ ಆರೋಗ್ಯ ಕೂಡ ಹಾಳಾಗಿರುತ್ತೆ. ಕೊನೆಗೂ ಅನಾರೋಗ್ಯದಿಂದನೇ ಪ್ರಾಣ ಕಳ್ಕೊತಾಳೆ. ಸುಮಿತ್ರಾ ಹೋದ್ಮೇಲೆ ಸುಮಾ ಮಾತಾಡೋದನ್ನೇ ನಿಲ್ಲಿಸಿರ್ತಾಳೆ. ಅಶುಭನ ಆಗಿರೋ ಮನೇಲಿ ಒಂದಾದ್ರೂ ಶುಭ ಕಾರ್ಯ ಮಾಡಬೇಕು ಅಂತ ಬೇರೆ ಹುಡುಗನ್ ನೋಡಿ ಸುಮನಿಗೆ ಮದುವೆ ಫಿಕ್ಸ್ ಮಾಡಿರ್ತಾರೆ. ಸುಮಾ, ಎಷ್ಟು ದಿನ ಆಯ್ತೆ ನೀನು ಊಟ ತಿಂಡಿನೆಲ್ಲ ಕರೆಕ್ಟಾಗಿ ಮಾಡಿದೆ. ಸ್ವಲ್ಪ ತಿನ್ನೆ, ನಾನೇ ಇಲ್ಲಿಗೆ ಹಾಕೊಂಡು ಬರ್ತೀನಿ. ನನಗೆ ಹಸಿವಿಲ್ಲ, ಅದಕ್ಕೆ ಬೇಡ, ನೀವು ತಿನ್ನಿ ಹೋಗಿ. ಸುಮಾ, ಮಾತು ನೀನು ಕರೆಕ್ಟಾಗಿ ಆಡ್ತಿಲ್ಲ ಇವಾಗ. ಅವಾಗಾದರೆ ನನ್ನ ಹತ್ರ ಜಗಳನಾದರೂ ಮಾಡ್ತಿದ್ದೆ, ಆದರೆ ಇವಾಗ ರೂಮ್ ಬಿಟ್ಟು ಹೊರಗೆ ಬರ್ತಾ ಇಲ್ಲ. ಅದಕ್ಕೆ ಅವಾಗ ಜಗಳ ಮಾಡಿಕೊಂಡ್ರೆ ಅಮ್ಮನಾದರೂ ಬಿಡ್ಸೋಕಿದ್ಲು, ಆದರೆ ಇವಾಗ ಯಾರೂ ಬಿಡ್ಸೋಕೆ ಬರಲ್ವಲ್ಲ, ಅದಕ್ಕೆ ಏನೂ ಜಗಳ ಮಾಡದೆ ಸುಮ್ಮನೆ ರೂಮಲ್ಲೇ ಕೂತಿದ್ದೀನಿ. ಹೀಗೆಲ್ಲ ಮಾತಾಡಬೇಡ ಕಣೆ ಸುಮಾ. ಅವಾಗ ಅವರಿದ್ರು ಅಂತಲೇ ಜಗಳ ಮಾಡ್ತಿದ್ದೆ ಅಂದೆ ನಿಜ, ಆದರೆ ಇವಾಗ ಜಗಳ ಮಾಡೋದು ಬೇಡ ಕಣೆ. ನಿನ್ನ ನೋವನ್ನಾದರೂ ನನ್ನ ಜೊತೆ ಹಂಚ್ಕೊಳ್ಳೆ. ಇನ್ಮೇಲೆ ಎಲ್ಲ ನಾನೇ ಅಲ್ವೇನೆ ನಿನಗೆ. ಪ್ಲೀಸ್ ಕಣೆ ಸುಮಾ, ಹೀಗಿರಬೇಡ. ಅದಕ್ಕೆ ಪ್ಲೀಸ್, ಅದಕ್ಕೆ ನನಗೆ ನಿಮ್ಮ ಅಣ್ಣ ಬೇಕು. ನನಗೇನು ಗೊತ್ತಿಲ್ಲದೆ ಇರೋ ಯಾವುದೋ ಮನೆಗೆ ಹೋಗೋಕ್ಕೆ ನನಗಿಷ್ಟ ಇಲ್ಲ. ಪ್ಲೀಸ್, ಅದಕ್ಕೆ ನನ್ನನ್ನು ನಿಮ್ಮ ಅಣ್ಣನ ಜೊತೆ ಮದುವೆ ಮಾಡಿಸಿ. ನನಗೆ ಅವನಂದರೆ ತುಂಬ ಇಷ್ಟ. ಅಮ್ಮನ ಕಳ್ಕೊಂಡ್ಮೇಲೆ ಯಾವುದೋ ಗೊತ್ತು ಗುರಿ ಇಲ್ದಿರೋ ವ್ಯಕ್ತಿ ಜೊತೆ ಹೋಗೋಕ್ಕೆ ನಾನು ಒಪ್ಪಲ್ಲ ಅತ್ತೆ. ಪ್ಲೀಸ್, ನೀವೇ ಅದಕ್ಕೆ ಒಪ್ಪಿಸಿ. ಅಳಬೇಡ ಕಣೆ ಸುಮಾ, ನಿನಗೆ ನಾನಿದ್ದೀನಿ. ನಾನು ಅಣ್ಣನ ಹತ್ರ ಮಾತಾಡಿ ಒಪ್ಪಿಸ್ತೀನಿ. ಸುಮಾ ಯಾವತ್ತೂ ಕಾವ್ಯನಿಗೆ ಅತ್ತಿಗೆ ಅಂತ ಕರೆದೇ ಇರಲ್ಲ. ಆದರೆ ತಾಯಿ ಕಳ್ಕೊಂಡ್ಮೇಲೆ ಕಾವ್ಯನ ಹತ್ರ ಜಗಳ ಆಡೋಕ್ಕೂ ಅವಳಿಗೆ ಮನಸ್ಸಿರಲ್ಲ. ಕಾವ್ಯ ಕೂಡ ತನ್ನಾದ್ನಿ ನೋವು ನೋಡಿ ತುಂಬಾ ಸಂಕಟ ಪಡ್ತಾ ಇರ್ತಾಳೆ. ತನ್ನ ಅಣ್ಣನ ಹೇಗಾದರೂ ಮಾಡಿ ಒಪ್ಪಿಸ್ಬೇಕು ಅಂತ ಕಾವ್ಯ ತವ್ರ ಮನೆಗೆ ಬಂದಿರ್ತಾಳೆ. ಕಾವ್ಯ, ಸುಮಾ ಅಂದರೆ ಯಾರಿಗಿಷ್ಟ ಆಗಲ್ಲ ಹೇಳು? ಅವಳಂದರೆ ನನಗೆ ಜೀವ ಕಣೆ. ಆದರೆ ಏನು ಮಾಡಲಿ ಹೇಳು, ಅವಳು ನೀನು ಎಷ್ಟು ಜಗಳ ಮಾಡ್ಕೋತೀರಾ. ಹಾಗಿರುವಾಗ ಸುಮಾ ನಮ್ಮ ಮನೆಗೆ ಬಂದರೆ ನಿಮ್ಮ ಜಗಳ ಯಾವತ್ತೂ ನಿಲ್ಲೋದೇ ಇಲ್ಲ. ಅದಕ್ಕೆ ಅವಳನ್ನ ಬೇರೆಯವ್ರ ಮನೆಗೆ ಮದುವೆ ಮಾಡಿಕೊಟ್ರೆ ಸ್ವಲ್ಪ ದೂರದಲ್ಲಾದರೂ ಇರ್ತಾಳೆ. ಅವಾಗ ನಿಮ್ಮಿಬ್ರು ಸಂಬಂಧನಾದ್ರೂ ಚೆನ್ನಾಗಿರುತ್ತೆ ಅಂತ. ಅಣ್ಣ, ಸುಮನ್ ಬಗ್ಗೆ ನೀನು ತುಂಬ ತಪ್ಪಾಗಿ ತಿಳ್ಕೊಂಡಿದ್ಯಾ. ಸುಮಾ ನೀನು ಅಂದ್ಕೊಂಡಿರೋ ಥರ ಅಲ್ಲ. ನಿಜ ಹೇಳಬೇಕು ಅಂದರೆ ಅವಳನ್ನ ಚಿಕ್ಕಲ್ಲಿಂದನೂ ರೇಗಿಸಿರೋದೇ ನಾನು. ಅವಳು ಇಷ್ಟಪಟ್ಟು ತಗೊಂಡಿರೋದೆಲ್ಲನೂ ನಾನು ತಗೊಳ್ತಿದ್ದೆ. ಒಂಥರ ಯೋಚನೆ ಮಾಡೋದಾದರೆ ಅವಳನ್ನ ರೇಗಿಸಿ ಜಗಳನ ನಾನೇ ಮಾಡಿಸ್ತಾ ಇದ್ದೆ. ಅದಕ್ಕೆ ಅವಳು ನನ್ನಿಂದನೇ ಹೀಗಾಗಿದ್ದಾಳೆ ಅಂತ ಹೇಳಿದ್ರು ತಪ್ಪೇನಿಲ್ಲ. ಆದರೆ ಅವಳು ನಿನ್ನ ತುಂಬ ಪ್ರೀತಿ ಮಾಡ್ತಾಳೆ ಕಣೋ. ನೀನಂದರೆ ಅವಳಿಗೆ ಜೀವ. ಪ್ಲೀಸ್ ಅಣ್ಣ, ಅವಳನ್ನ ಮದುವೆ ಆಗೋಕೆ ಒಪ್ಕೊಳ್ಳೋ. ಹಾಗಲ್ಲ ಕಾವ್ಯ, ಅವಳು ನಮ್ಮ ಮನೆಗೆ ಬಂದರೆ ಮುಂದೆ ನಿಮ್ಮಿಬ್ರು ಸಂಬಂಧನೂ ಹಾಳಾಗುತ್ತೆ. ಮತ್ತೆ ಜಗಳ ಮಾಡ್ಕೋತೀರಾ. ಅದಕ್ಕೆ ನಾನು ಹೇಳ್ತಾ ಇರೋದು. ಇಲ್ಲ ಅಣ್ಣ, ನಾವಿಬ್ರು ಜಗಳ ಮಾಡ್ಕೊಳ್ಳಲ್ಲ. ಅತ್ತೆ ಯಾವಾಗಲೂ ಹೇಳ್ತಾ ಇದ್ರು, ನಾದ್ನಿನ ನಿನ್ನ ಸ್ವಂತ ಮಗಳ ಥರ ನೋಡ್ಕೊಳ್ಬೇಕು, ಹಾಗೆ ಜೋಪಾನ ಮಾಡಬೇಕು ಅಂತ. ನಿನ್ನ ಅಮ್ಮ ಕೂಡ ನನ್ನ ಹಾಗೆ ಜೋಪಾನ ಮಾಡಿದ್ರು ಅಂತ. ಆದರೆ ಅತ್ತೆ ನನ್ನ ಜೊತೆ ಇದ್ದಷ್ಟು ದಿನನೂ ಅದು ಯಾವುದು ನನಗೆ ಅರ್ಥನೇ ಆಗಿಲ್ಲ ಅಣ್ಣ. ಅದಕ್ಕೆ ಸುಮನ್ ಹತ್ರ ಬರೀ ಜಗಳನೇ ಮಾಡ್ತಾ ಬಂದೆ. ಆದರೆ ಇವಾಗ ಅತ್ತೆ ನಮ್ಮ ಜೊತೆ ಇಲ್ಲ. ಜಗಳ ಆಡಿದ್ರೆ ಯಾರೂ ಬಿಡಿಸೋದು ಇಲ್ಲ. ಅದೆಲ್ಲದಕ್ಕಿಂತ ಸುಮನ್ ನನ್ನ ಹತ್ರ ಮಾತಾಡದೆ ತುಂಬ ಬೇಜಾರಲ್ಲಿ ಕೂತಿದ್ರೆ ನನಗೆ ಅವಳು ನೋಡಿ ಹೊಟ್ಟೆ ಕರಳೆ ಕಿತ್ತು ಬಂದಂಗೆ ಅನ್ಸುತ್ತೆ. ಬಹುಶಃ ಅದೇ ಅನ್ಸುತ್ತೆ ಅತ್ತಿಗೆ ನಾದ್ನಿ ಸಂಬಂಧ ತಾಯಿ ಮಗಳ ಸಂಬಂಧ ಇದ್ದಾಗೆ ಅಂತಾರಲ್ಲ ಅದು. ಅಣ್ಣ, ನನ್ನ ಮಗಳನ್ನ ಯಾರು ಗೊತ್ತು ಗುರಿ ಇಲ್ಲದೆ ಇರೋಗೆ ಕೊಡೋಕೆ ನನಗಿಷ್ಟ ಇಲ್ಲ. ಪ್ಲೀಸ್ ಅಣ್ಣ, ಅವಳನ್ನ ಮದುವೆ ಆಗು. ನಿಜವಾಗ್ಲೂ ನಿನ್ನ ತುಂಬ ಪ್ರೀತಿಯಿಂದ ನೋಡ್ಕೋತಾಳೆ. ಪ್ರತಿದಿನನೂ ಅತ್ತಿಗೆ ನಾದ್ನಿ ಬರೀ ಜಗಳನೇ ಆಡ್ತಿದ್ದವರು ತಾಯಿ ಕಳ್ಕೊಂಡ್ಮೇಲೆ ನಾದ್ನಿಗೆ ಅತ್ತಿಗೆ ಮೇಲೆ ಪ್ರೀತಿ ಬರುತ್ತೆ. ಅತ್ತಿಗೆಗೆ ನಾದ್ನಿ ನೋಡಿ ತನ್ನ ಮಗಳೇ ಸಂಕಟ ಪಡ್ತಿದ್ದಾಳೇನೋ ಅನ್ನೋ ಅಷ್ಟು ಬೇಜಾರಾಗುತ್ತೆ. ಕೊನೆಗೂ ಕಾವ್ಯ ನಾದ್ನಿಗೆ ಮಾತು ಕೊಟ್ಟಾಗೆ ತನ್ನ ಅಣ್ಣನ ಜೊತೆ ಮದುವೆ ಮಾಡಿಸ್ತೀನಿ ಅಂದಿದ್ದು ಅಣ್ಣನ ಹತ್ರ ಮಾತಾಡಿ ಒಪ್ಪಿಸ್ತಾಳೆ. ತನ್ನ ಅತ್ತೆ ಹೇಳಿದ ಮಾತಂತೆ ಕಾವ್ಯ ತನ್ನ ನಾದ್ನಿನ ತನ್ನ ಸ್ವಂತ ಮಗಳ ಥರನೇ ಜೋಪಾನ ಮಾಡಿ ಕಾಪಾಡ್ಕೋತಾಳೆ. ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.
ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ದಾರೆ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ. ಸರಿ ವೀಕ್ಷಕರೇ, ನಾನಿನ್ನು ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.